ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದ ಹಾಗೆ ತಮ್ಮ ತವರು ಕನಕಪುರಕ್ಕೆ ಮತ್ತೊಂದು ಯೋಜನೆಯನ್ನ ತರುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಬೆಂಗಳೂರು ಟು ಕನಕಪುರಕ್ಕೆ ರೈಲು ಯೋಜನೆಗೆ ಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೇಂದ್ರ ಸಚಿವರಾದಂತಹ ಮನೋಹರ್ ಲಾಲ್ ಖಟ್ಟರ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ರೈಲು ಯೋಜನೆಗೆ ಅನುಮತಿಯನ್ನ ಕೋರಿ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಕೇಂದ್ರ ವಸತಿ ಹಾಗೆ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಈ ಯೋಜನೆಯ ಪ್ರಸ್ತಾಪವನ್ನ ಅವರ ಮುಂದಿಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಕಳೆದ ಹಲವು ವರ್ಷಗಳಿಂದ ಈ ಯೋಜನೆಯ ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ಆ ಯೋಜನೆಯನ್ನ ತಮ್ಮ ಅವಧಿಯಲ್ಲೇ, ತಾವು ಮುಖ್ಯಮಂತ್ರಿಯಾಗಿರುವಂತಹ ಅವಧಿಯಲ್ಲೇ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಕೇವಲ ಬೆಂಗಳೂರು ಕನಕಪುರ ಮಾತ್ರ ಅಲ್ಲ, ಬೆಂಗಳೂರು ಮೈಸೂರು, ಬೆಂಗಳೂರು ಕನಕಪುರ, ಬೆಂಗಳೂರು ತುಮಕೂರು, ಬೆಂಗಳೂರು ಚಿಕ್ಕಬಳ್ಳಾಪುರ, ಬೆಂಗಳೂರು ಕೋಲಾರ ಈ ಎಲ್ಲ ಪ್ರದೇಶಗಳ ನಡುವೆ ಕ್ಷಿಪ್ರ ರೈಲು ಸಾರಿಗೆ ವ್ಯವಸ್ಥೆ ಜಾರಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಿಗೆ ಮನವಿಯನ್ನ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಇದೆ. ಬೆಂಗಳೂರು ಟು ಕನಕಪುರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಬೆಂಗಳೂರು ಟು ಕನಕಪುರ ರೈಲು ಯೋಜನೆ ಬಹುಶಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಅನ್ಸುತ್ತೆ. ತಮ್ಮ ಅವಧಿಯಲ್ಲಿ, ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ ತಮ್ಮ ತವರು ಕ್ಷೇತ್ರಕ್ಕೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿ ಉಳಿಯುವಂತಹ ಕೊಡುಗೆಯನ್ನ ನೀಡಬೇಕು ಅನ್ನುವಂತಹ ಪ್ರಯತ್ನ. ಬಟ್ ಇದರಿಂದ ಎಷ್ಟು ಲಾಭ ಆಗತ್ತೆ, ಸಾಧ್ಯತೆಗಳು ಎಷ್ಟಿವೆ, ಎಷ್ಟರ ಮಟ್ಟಿಗೆ ಈಗ DPR ಎಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಯೋಜನೆಯ ಒಂದು ಪ್ಲಾನಿಂಗ್ ಯಾವ ರೀತಿಯಾಗಿದೆ ಅಂತ ಹೇಳಿ. ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಬೆಂಗಳೂರು ಟು ಕನಕಪುರಕ್ಕೆ ರೈಲು ಯೋಜನೆಗೆ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವರಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಬೆಂಗಳೂರು ಟು ಚಾಮರಾಜನಗರ ಹೊಸ ಮಾರ್ಗಕ್ಕೆ ಕನಕಪುರ ನಿಲ್ದಾಣಕ್ಕೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಬೆಂಗಳೂರು, ಕನಕಪುರ, ಮಳವಳ್ಳಿ, ಚಾಮರಾಜನಗರದವರೆಗೆ ಈ ರೈಲು ಮಾರ್ಗ ಇರುತ್ತೆ. ಸುಮಾರು 142 ಕಿಲೋಮೀಟರ್ ಉದ್ದದ ರೈಲು ಮಾರ್ಗಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಇದೆ. ಯಾರಿಗೆಲ್ಲ ಲಾಭ ಆಗುತ್ತೆ ಇದರಿಂದ? ಕನಕಪುರ, ಮಳವಳ್ಳಿ ಭಾಗದ ಜನರಿಗೆ ನೇರ ರೈಲು ಸೌಲಭ್ಯದ ನಿರೀಕ್ಷೆ ಇದೆ. ರೈಲು ಸಂಚಾರದಿಂದ ರಸ್ತೆ ಸಂಚಾರದ ಮೇಲೆ ಏನು ಒತ್ತಡ ಇದೆಯೋ ಅದು ಕಡಿಮೆಯಾಗಬಹುದು ಅನ್ನುವಂಥ ಲೆಕ್ಕಾಚಾರ. ಸದ್ಯ ಸಬರ್ಬನ್ ರೈಲು, ಮೆಟ್ರೋ ವಿಸ್ತರಣೆ ಯೋಜನೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಈ ಯೋಜನೆಯ ಅನುಕೂಲಗಳೇನು, ಇದರ ಕಾರ್ಯರೂಪದ ಸಾಧ್ಯತೆಗಳು ಎಷ್ಟು, ಡೀಟೇಲ್ ಆಗಿ ವಿವರಿಸೋದಾದ್ರೆ ಭರತ್. ವಿಜಯಶ್ರೀ, ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಂತೆ ತಮ್ಮ ಸ್ವಕ್ಷೇತ್ರ ಆಗಿರುವಂತಹ ಕನಕಪುರಕ್ಕೆ ಒಂದಿಷ್ಟು ಯೋಜನೆಗಳನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಕೆಲಸವನ್ನ ಈಗಾಗಲೇ ಆರಂಭಿಸಿದ್ದಾರೆ. ಇದರ ಒಂದು ಮೊದಲ ಹೆಜ್ಜೆ ಎನ್ನುವಂತೆ ಈಗ ದೆಹಲಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಬೆಂಗಳೂರು ಟು ಕನಕಪುರಗೆ ರೈಲು ಯೋಜನೆಯನ್ನ ಜಾರಿಗೊಳಿಸುವಂತಹ ಸಂಬಂಧವಾಗಿ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಕನಕಪುರದಿಂದ ಬೆಂಗಳೂರಿಗೆ, ಬೆಂಗಳೂರಿನ ಕನಕಪುರಕ್ಕೆ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಆದ್ರೆ ಸದ್ಯಕ್ಕೆ ರಸ್ತೆ ಮಾರ್ಗದಲ್ಲಷ್ಟೇ ಜನ ಸಂಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ರೈಲು ಯೋಜನೆ ಬಂದ್ರೆ ಸಾಕಷ್ಟು ಜನರಿಗೆ, ಅಂದ್ರೆ ಕನಕಪುರ, ಮಳವಳ್ಳಿ, ಮಂಡ್ಯ, ಚಾಮರಾಜನಗರದವರೆಗೂ ಕೂಡ ಜನರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೈಲು ಯೋಜನೆ ತರಬೇಕು ಅನ್ನೋದು ಈಗ ಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಆಸೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾರಂಭಿಕ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಇದು ಬಹಳ ವರ್ಷಗಳ ಹಿಂದೆಯಿಂದಲೂ ಕೂಡ ಬೆಂಗಳೂರು ಟು ಕನಕಪುರ ಮಾರ್ಗವಾಗಿ ರೈಲು ಯೋಜನೆ ಜಾರಿ ಮಾಡಬೇಕು ಅನ್ನೋದನ್ನ ಸಾಕಷ್ಟು ಜನರು ಪ್ರಯತ್ನ ಪಟ್ಟಿದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಇದನ್ನ ಒಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದರಿಂದ ಏನ್ ಅನುಕೂಲ ಆಗುತ್ತೆ ಅಂದ್ರೆ, ಸದ್ಯಕ್ಕೆ ಈಗ ಸಬರ್ಬನ್ ರೈಲು ಜೊತೆಗೆ ಮೆಟ್ರೋ ರೈಲನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಆದ್ರೆ ಪರ್ಯಾಯವಾಗಿ ಈಗ ರೈಲು ಯೋಜನೆಯ ಪ್ರಸ್ತಾವನೆ ಸಲ್ಲಿಸಿರೋದ್ರಿಂದಾಗಿ ಸಹಜವಾಗಿ ರಸ್ತೆಯ ಮೇಲಿರುವಂತಹ ಒತ್ತಡ, ಅಂದ್ರೆ ಬೆಂಗಳೂರು ಟು ಕನಕಪುರ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಕೂಡ ಸಂಚಾರ ಮಾಡ್ತಾ ಇರುತ್ತೆ. ಒಂದು ವೇಳೆ ರೈಲು ಯೋಜನೆ ಆರಂಭವಾದ್ರೆ ರಸ್ತೆ ಮೇಲಿನ ಒತ್ತಡ ಅಥವಾ ರಸ್ತೆ ಮೇಲೆ ಓಡಾಡುವಂತಹ ವಾಹನಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಆಗಿರುತ್ತೆ. ಜೊತೆಗೆ ಕನಕಪುರ, ಮಳವಳ್ಳಿ ಈ ಸುತ್ತಮುತ್ತ ಇರುವಂತಹ ಪ್ರವಾಸಿ ತಾಣಗಳೇನಿದೆ ಆ ಭಾಗಕ್ಕೆ ಹೆಚ್ಚಿನ ಜನರು ಬರುವಂತಹ ಸಾಧ್ಯತೆ ಇರುತ್ತೆ, ಸುಲಭವಾಗಿ ಪ್ರಯಾಣ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಕನಕಪುರ ಸುತ್ತಮುತ್ತ ಪ್ರದೇಶಗಳಿಗೆ ಒಂದಿಷ್ಟು ಪ್ರವಾಸಿಗರು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇಂಥದೊಂದು ಯೋಜನೆಯನ್ನ ಪ್ರಸ್ತಾವನೆಯನ್ನ ಈಗ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದು ಸದ್ಯಕ್ಕೆ ಪ್ರಾರಂಭಿಕ ಹಂತ ಅಂತ ಹೇಳ್ಬೋದು. ಒಂದು ವೇಳೆ ಏನಾದ್ರೂ ಕೇಂದ್ರ ಸರ್ಕಾರ ಡಿಕೆ ಶಿವಕುಮಾರ್ ಅವರ ಮನವಿಯನ್ನ ಪುರಸ್ಕರಿಸಿದ್ರೆ ಖಂಡಿತವಾಗಿಯೂ ಈ ಯೋಜನೆಗೆ ಒಂದು ಚಾಲನೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ವಿದ್ಯಾ, ಥ್ಯಾಂಕ್ ಯು ಭರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.